ಹಾಯ್ ಹೆಲೋ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ಪೆನ್ಗೊಂಡ ಫೋರ್ಟ್. ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ಅಲೆನೇ ಸೃಷ್ಟಿ ಮಾಡಿದ್ದಿದ್ದು ವಿಡಿಯೋ ಬೇಜಾನ್ ಸಿಗ್ತಾವೆ ನಿಮಗೆ ಪೆನ್ಗೊಂಡ ಫೋರ್ಟ್ ಬಗ್ಗೆ, ಈ ರೋಡು ಇದ್ರ ಬಗ್ಗೆ ಎಲ್ಲ. ಇನ್ಸ್ಟಾಗ್ರಾಮಲ್ಲಿ ಫುಲ್ ಫೇಮಸ್ ಇದು. ಫೇಮಸ್ ಆಗಿ ಬೇಜಾನ್ 2 ವರ್ಷ ಮೇಲೆ ಆಯಿತು. ನಾನು ಇವತ್ತು ನೋಡೋಣ ಅಂತ ಬಂದಿದ್ದೀನಿ. ಈ ಜಾಗದ ಬಗ್ಗೆ ನನಗೆ ಗೊತ್ತಿರೋಷ್ಟು ಹೇಳ್ಬೇಕಂದ್ರೆ, ಇದನ್ನು ಬಿಲ್ಡ್ ಮಾಡಿದ್ದು, ಡೆವಲಪ್ ಮಾಡಿದ್ದು ಶ್ರೀಕೃಷ್ಣ ದೇವರಾಯರು, ವಿಜಯನಗರ ಸಾಮ್ರಾಜ್ಯ ಎಂಪೈರ್ ಅವರು. ಹಂಪಿ ಫಸ್ಟು ಅವ್ರದ್ದು ಕ್ಯಾಪಿಟಲ್ಲು, 2ನೇ ಕ್ಯಾಪಿಟಲ್ಲೇ ಪೆನ್ಗೊಂಡ. ಅವರು ಬೇಜಾನ್ ಟೈಮ್ ಇಲ್ಲೇ ಬಂದು ಕಳೀತಿದ್ರು ಪೆನ್ಗೊಂಡದಲ್ಲಿ. ತುಂಬಾ ಡೆವಲಪ್ ಮಾಡಿದರು. ಇಲ್ಲಿ ಅವ್ರದ್ದು ಮನೆ ಮತ್ತು ಫೋರ್ಟ್ ಎಲ್ಲ ಕಟ್ಟಿದ್ದಾರೆ. ಇಲ್ಲಿ ಅಲ್ಲಿ ಇವ್ರದ್ದು ಗಗನ್ ಮಹಲ್ ಅಂತ ಒಂದು ಮನೆ ಕೂಡ ಇದೆ. ಇಲ್ಲಿ ಬೇಸಿಗೆ ಟೈಮಲ್ಲೆಲ್ಲ ಬಂದು ಇಲ್ಲಿ ತಂಗ್ತಿದ್ರು ಅವರು. ಆದ್ಮೇಲೆ ಆ ಟೈಮಲ್ಲಿ ಆಲ್ರೆಡಿ ಸುಲ್ತಾನರು, ಮೊಘಲರು ಎಲ್ಲ ಬಂದು ಅರ್ಧ ಹಾಳು ಮಾಡಿಬಿಟ್ಟಿದ್ರು. ಅದಕ್ಕೆ ಇಲ್ಲೆಲ್ಲ ನಮ್ಗೆ ನೋಡೋಕ್ಕೆ ಜಾಸ್ತಿ ಮುಸ್ಲಿಮ್ ಸಿಗ್ತಾರೆ. ಇದನ್ನ ಕೃಷ್ಣದೇವರಾಯರು ಡೆವಲಪ್ ಮಾಡಿದ್ರು ಕೂಡ, ಅದಾದ್ಮೇಲೆ ಬಂದಿದ್ದು ಮೊಘಲರು, ಸುಲ್ತಾನರು ಇಲ್ಲಿ ಫುಲ್ಲು ಹಾಳು ಮಾಡಿ ಅವ್ರ ಕಂಟ್ರೋಲ್ ತಗೊಂಡು ಇಲ್ಲಿ, ಹಂಗಾಗಿನೇ ಇಲ್ಲಿ ಜಾಸ್ತಿ ಮುಸ್ಲಿಮ್ಸ್ ನೋಡೋಕೆ ಸಿಗ್ತಾರೆ ನಮಗೆ. ನೋಡಿ ಸ್ನೇಹಿತರೆ, ಅಲ್ಲಿ ಬೋರ್ಡ್ ನೋಡೋದಲ್ಲ ಪೆನ್ಗೊಂಡ ಫೋರ್ಟ್ ಅಂತ. ಅಲ್ಲಿಂದ ಸ್ಟ್ರೈಟ್ ಹಂಗೆ ಬಂದು ಲೆಫ್ಟ್ ತೊಗೊಬೇಕು. ಲೆಫ್ಟ್ ತೊಗೊಂಡ್ರೆ ನಮಗೆ ಹಿಲ್ ಸಿಗುತ್ತೆ. ಒಟ್ನಲ್ಲಿ ಸ್ನೇಹಿತರೆ, ಕೆಲವೊಂದು ಪ್ಲೇಸಸ್ಸು ಎಕ್ಸ್ಪ್ಲೋರ್ ಮಾಡೋ ತನಕನೂ ಅಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ. ಈಗ ನೋಡಿ, ಇನ್ಸ್ಟಾಗ್ರಾಮಲ್ಲಿ ಈ ಫೋರ್ಟ್ನ ಆ ರೇಂಜ್ ವೀಡಿಯೋಗಳು ಅವು ಇವು ಹಾಕಿಲ್ಲ ಅಂದಿದ್ರೆ ಅಷ್ಟೊಂದು ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ರೋಡು ಅಷ್ಟು ನೀಟಾಗಿ ಆಯಿತು, ವೀಡಿಯೋಗಳು ಅಷ್ಟು ಹಾಕಿದ್ರು, ಈ ಬೇಜಾನ್ ಜನ ಬೈಕರ್ಸ್ಗಳು ಬರೋಕ್ಕೆ ಶುರು ಆದರು. ಒಟ್ಟಿನಲ್ಲಿ ವಿಜಯನಗರ ಸಾಮ್ರಾಜ್ಯ ಐತಲ್ಲ ಸ್ನೇಹಿತರೆ, ತುಂಬ ಡೆವಲಪ್ ಮಾಡಿದ್ರು. ಶ್ರೀಕೃಷ್ಣ ದೇವರಾಯರಂತೂ ಸಿಕ್ಕಾಪಟ್ಟೆ. ಅವ್ರ ಮಗ ಯಾವಾಗ ತೀರ್ಕೊಂಡ್ರು, ತಿಮ್ಮರಾಜ ಅರಸರು ಯಾವಾಗ ಅವರು ಕಣ್ಣಿಗೆಲ್ಲ ಕಿತ್ತಿಸಿ ಅವರು ಸತ್ತೋದ್ರು, ಅವ್ರ ಫ್ಯಾಮಿಲಿ ಫುಲ್ಲು ಹೋಯ್ತು. ಆ ಕೊರಗಲ್ಲೇ ಶ್ರೀಕೃಷ್ಣ ದೇವರಾಯರು ಕೂಡ ಸತ್ತೋಗ್ಬಿಟ್ರು. ಅವರು ಹೋದ್ಮೇಲೆ ಅವ್ರು ಇಡೀ ಎಂಪೈರ್ ಅವರು ಬಿಲ್ಡ್ ಮಾಡಿದ್ದು ಎಲ್ಲನೂ ಹೊರಟೋಯ್ತು ಸ್ನೇಹಿತರೆ. ಯಾವುದೇ ಒಂದು ಮನೆ ಆಗಿರ್ಬೋದು, ಒಂದು ರಾಜ್ಯ ಆಗಿರ್ಬೋದು, ಅದು ಹಾಳಾಗಬೇಕಂದ್ರೆ ತಮ್ಮ ಜೊತೆಲಿರೋರು ಏನಾದರೂ ದ್ರೋಹ ಮಾಡಿದ್ರೇ, ಬೇರೆ ದ್ರೋಹ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ನಾವು ಹುಷಾರಾಗಿರ್ಬೋದು. ಜೊತೆಲಿರೋರೇ ದ್ರೋಹ ಮಾಡಿಬಿಟ್ರೆ, ಅವ್ರ ಮಗನ ಸಾಯಿಸಿ ಜೊತೆಲಿರೋರೆ, ಅದನ್ನು ತಿಮ್ಮರಾಜ ಅರಸವ್ರ ಮೇಲೆ ಬರಂಗೆ ಮಾಡಿಬಿಟ್ರು. ಈ ತಿಮ್ಮರಾಜ ಅರಸವ್ರು ಯಾರು ಅಂದರೆ, ಈ ಕೃಷ್ಣದೇವರಾಯರನ್ನ ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸಿದವರೆಲ್ಲ ಅವರೇ. ಯಾರೆಲ್ಲ ನ್ಯೂ ಬೈಕರ್ಸ್ ಬರ್ತೀರೋ ಸ್ವಲ್ಪ ನೋಡ್ಕೊಂಬರ್ರಿ. ಕರುವೆಲ್ಲ ಸಖತ್ತಾಗವೆ. ಮಲಗಿಸ್ಬಿಡೋಣ ಅಂತ ಬಂದರೆ ಸ್ವಲ್ಪ ಯಾಮಾರಿದ್ರು ಮಲ್ಕೊಂಬಿಡ್ತೀರ. ಹಂಗೆ ಫುಲ್ ಡೌನ್ ಬೇರೆ ಇರುತ್ತೆ, ಮಲ್ಕೊಂಡ್ರೆ ಹಂಗೆ ಕೆಳಗಡೆ ಹೊರಟೋಗ್ಬಿಡ್ತೀರ ಉಜ್ಕೊಂಡು. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಓಡಿಸ್ರಿ ಇಲ್ಲೆಲ್ಲ. ರಾಜರುಗಳಾಗಲಿ ದೇವ್ರುಗಳಾಗಲಿ ಸ್ನೇಹಿತರೆ, ಆಲ್ಮೋಸ್ಟ್ ಇಷ್ಟಪಡೋದು ಭೂಮಿ ಮಟ್ಟದಿಂದ ಹೈಟಲ್ಲಿರೋ ಜಾಗಗಳನ್ನೇ. ಅವ್ರು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಫುಲ್ಲು ರಾಜ್ಯ ಎಲ್ಲ ನೋಡ್ಬೋದು ಅವರು ಏನಾಗ್ತಿದೆ ಅಂತ. ಸೇಫ್ಟಿ ಕೂಡ ಹೌದು. ಮತ್ತೆಲ್ಲ ಬರೀ 2 ಫ್ಲೋರು 3 ಫ್ಲೋರ್ನೋ 4 ಫ್ಲೋರ್ ಮನೆಗಳಿದ್ರೇ ಅಯ್ಯೋ ಅಷ್ಟು ಹೈಟ್ ಕಟ್ಕೊಂಡವ್ರಪ್ಪ ಮನೆಗಳು, ಯಾರು ಹೋಗೋರು ಅಂತಾರೆ. ಆದರೆ ರಾಜರುಗಳಾಗಿರ್ಬೋದು, ದೇವ್ರುಗಳಾಗಿರ್ಬೋದು ಎಲ್ಲ ಮೇಲ್ಗಡೆನೇ ಇರ್ತಾರೆ. ಕ್ಯಾಮ್ರಾ ಆ್ಯಂಗಲ್ ವ್ಯೂ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ನೋಡೋಕೆ ಮಾತ್ರ ಸಕ್ಕತ್ತಾಗಿದೆ ಸ್ನೇಹಿತರೆ. ನೋಡಿ ಹೆಂಗೆ ಕಾಣಿಸ್ತಿದೆ ಇದರಲ್ಲಿ, ನೋಡ್ಕೊಳ್ಳಿ. ಜಿಗ್ಜಾಗ್ ಫುಲ್ಲು.
ಹಿಂಗೋ ನಮ್ಮ ಗೌರ್ಮೆಂಟ್ ಸಗ ಡೆವಲಪ್ ಮಾಡಿದೆ ಸ್ನೇಹಿತರೆ, ಇಲ್ಲಿ ಸ್ವಲ್ಪ ರೋಡು ಇದೆಲ್ಲ ಮಾಡಿ. ವ್ಯೂ ನೋಡಿ ಸ್ನೇಹಿತರೆ, ಕಾಣಿಸುತ್ತೆ ಅಂತ ನೆಕ್ಸ್ಟ್ ಲೆವೆಲ್ ಮಾತ್ರ. ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ದಾರೆ ಸ್ನೇಹಿತರೆ, ಮಸ್ಟ್ ಆ್ಯಂಡ್ ಶುಡ್ ಬನ್ನಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ವ್ಯೂ ನೋಡಿ ಸ್ನೇಹಿತರೆ, ಬೆಟ್ಟಗಳು ಹೆಂಗೆ ಕಾಣಿಸ್ತಾವವು ಅಂತ. ಬರ್ರಿ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಲೆವೆಲ್ ಮಾತ್ರ ಸ್ನೇಹಿತರೆ. ರೋಡ್ ನೋಡಿ ಸ್ನೇಹಿತರೆ ಹೇಗೆ ಕಾಣಿಸುತ್ತೆ ಅಂತ. ಫುಲ್ ಕರ್ವು. ನಿಮಗೊಂದು ಡ್ರೋನ್ ಶಾಟ್ ಹಾಕ್ತೀನಿ ಆಮೇಲೆ, ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಫಸ್ಟ್ ಅದು ನೋಡಿರ್ತೀರ ನೀವು ಡ್ರೋನ್ ಶಾಟ್ ಹೇಗಿತ್ತು ಅಂತ. ಬಾಬಾ ಬಿಸಿಲಲ್ಲೂ ನಡ್ಕೊಂಡು ಹೋಗ್ತಾವ್ರೆ ಸ್ನೇಹಿತರೆ ಇದೇ ಟೆಂಪಲ್ಲು. ನಾವು ಈ ರೋಡಿಂದ ಬಂದರೆ ಇಲ್ಲಿ ಬರ್ತಿದ್ದಂಗೆ ಸಿಗುತ್ತೆ. ಎಲ್ಲ ಡೆಸ್ಟ್ರಾಯ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ, ಏನಿಲ್ಲ. ಇದೇ ಕೆಳಗಡೆ ಹೋದರೆ ಹಂಗೆ ಕೆಳಗಡೆ ಹೋಗಬೇಕು, ಅಲ್ಲೊಂದು ದೇವಸ್ಥಾನ ಸಿಗುತ್ತೆ. ಹಿಂಗೆ ಮೇಲೆ ಹೋದರೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಅಷ್ಟೇ. ಇಲ್ಲಿ ಮೇಲೆ ಬಂದರೆ ನಿಮ್ಗೆ ಸಿಗೋದು. ಇನ್ನು ವಿಗ್ರಹ, ಕೃಷ್ಣದೇವರಾಯ ವಿಗ್ರಹ ನೋಡಬೇಕು ಅಂದರೆ, ಮತ್ತು ಒಂದು ಶಿವಂದು ಸ್ಟ್ಯಾಚ್ಯೂ ಇದೆ, ಅದೆಲ್ಲ ನೋಡಬೇಕು ಅಂದರೆ ಮತ್ತೆ ನೀವು ಕೆಳಗಡೆಗೆ ಹೋಗಬೇಕು ಸ್ನೇಹಿತರೆ. ಬನ್ನಿ ಅಕ್ಕಿ ಏನೇನಿದೆ ನೋಡೋಣ. ನಾವು ಬೈಕುಗಳಲ್ಲಿ ಬರೋದಕ್ಕೆ ಹೇಳ್ತೀರಿ, ಬಟ್ ಇಷ್ಟು ದೊಡ್ಡ ಕಲ್ಲುಗಳನ್ನ ಹೆಂಗೆ ಎತ್ಕೊಂಬಂದಿರ್ಬೇಕು ಸ್ನೇಹಿತರೆ ಮೇಲಕ್ಕೆ. ಅರ್ಧ ಮೊಘಲರು ಸುಲ್ತಾನರು ಹಾಳು ಮಾಡಿದ್ರು, ಇನ್ನು ಅರ್ಧ ಇದು ಹೆಸರು ಬರೆದುಗಳೇ ಹಾಳು ಮಾಡಿಬಿಟ್ಟಾರೆ ಇವರು. ನೋಡಿ ಗೌರ್ಮೆಂಟ್ ಕೂಡ ಬರೀ ರೋಡನ್ನು ಮಾತ್ರ ಡೆವಲಪ್ ಮಾಡಿದೆ, ಇನ್ನು ಮಿಕ್ಕಿದ್ದನ್ನು ಯಾವುದೂ ತಲೆ ಕೆಡಿಸ್ಕೊಂಡಿಲ್ಲ ಸ್ನೇಹಿತರೆ. ಇದೇ ವಿಜಯನಗರ ಸಾಮ್ರಾಜ್ಯ ಇರಬೇಕಾದ್ರೆ ಇಲ್ಲೆಲ್ಲ ಪೂಜೆ ಆಗಿ ಜಾತ್ರೆಯಾಗಿ ಈ ಥರ ಇರುತ್ತೆ. ನೋಡಿ ಇದು ದೇವಸ್ಥಾನ. ನಿಧಿ ಆಸೆಗೋಸ್ಕರ ನಮ್ಮವರೇ ಎಲ್ಲ ಕಿತ್ತು ಹಾಳು ಮಾಡಿದ್ದಾರೆ. ನೋಡಿ ಇಲ್ಲಿ ವಿಗ್ರಹ ನೋಡೋಕೆ ಸಿಗುತ್ತೆ ನಿಮಗೆ. ಇದೇ ಟೆಂಪಲ್ಲು. ಬನ್ನಿ ಒಳಗಡೆ ಹೋಗೋಣ. ನೋಡಿ ನರಸಿಂಹಸ್ವಾಮಿ ಟೆಂಪಲ್ ಇದೆ. ನಿಧಿಗೋಸ್ಕರ ಯಾವ ರೀತಿ ಮಾಡಿದ್ದಾರೆ ನೋಡಿ ನಮ್ಮವರೇ. ಅರ್ಧ ಮೊಘಲರು ಸುಲ್ತಾನರು ಹಾಳು ಮಾಡಿದ್ರೆ, ಇನ್ನು ಅರ್ಧ ನಮ್ಮವರೇ ನಿಧಿಗೋಸ್ಕರ ಹಾಳು ಮಾಡಾಕಿದ್ದಾರೆ. ಅಷ್ಟು ವೈಭವದಿಂದ ಇದ್ದ ದೇವಸ್ಥಾನ ಇವತ್ತು ಹೇಗೆ ಕಳ್ಕೊಂಡಿದೆ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಆಂಜನೇಯಂದು ವಿಗ್ರಹ ಎಲ್ಲ ಹಾಳಾಗಿದೆ ಸ್ನೇಹಿತರೆ. ನೋಡಿ ನಿಧಿಗೋಸ್ಕರ ಎಷ್ಟು ಆಳ ಎಲ್ಲ ತೋಡಾಕಿದ್ದಾರೆ. ಇದ್ದಿದ್ದು ವಿಗ್ರಹ ಎಲ್ಲ ಕಿತ್ತು ಬಿಸಾಕಿದ್ದಾರೆ, ನೋಡ್ಬೋದು ಸ್ನೇಹಿತರೆ. ಜಯ ವಿಜಯ ಇಬ್ಬರು ಸಿಗ್ತಾರೆ. ಅದಾದ್ಮೇಲೆ ಬಿಡಿ ಇನ್ನೇನು ಸಿಗೋಲ್ಲ, ಎಲ್ಲ ಅಗದಾಕ್ಬಿಟ್ಟವ್ರು. ಇನ್ನೇನು ಸಿಗೋಕ್ಕೆ ಏನು ಬಿಟ್ಟವ್ರು ಹೇಳ್ರಿ. ಈ ಕಂಬಗಳು ಇವೆಲ್ಲ ಎಷ್ಟಿದಿತ್ತು, ಎಲ್ಲ ವೈಭೋಗ ಎಲ್ಲ ಕಳೆದೋಗಿದೆ. ಏನೇ ಆದರೂ ಸ್ನೇಹಿತರೆ, ನಮ್ಮವರೇ ನಿಧಿ ಆಸೆಗೋಸ್ಕರ ಈ ಥರ ಹಾಳು ಮಾಡೋದಿದೆಯಲ್ಲ, ತುಂಬ ಘೋರ ಸ್ನೇಹಿತರೆ. ಅವ್ರಿಗೇನು ಸಿಕ್ತೋ ಏನು ಸಿಕ್ಕಿಲ್ಲೋ, ಬಟ್ ನೋಡೋ ಪ್ರೇಕ್ಷಣೀಯ ಸ್ಥಳ ಮಾತ್ರ ಫುಲ್ ಹಾಳು ಮಾಡಿದ್ದಾರೆ. ನೋಡಿ ಯಾವ ಥರ ಇದ್ದಿದ್ದ ಜಾಗನ ಯಾವ ಥರ ಹಾಳು ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲೊಂದು ಕಲ್ಯಾಣಿ ಕೂಡ ಇದೆ. ಇಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ದೇವ್ರ ಪೂಜೆ ಮಾಡೋರು. ಬಟ್ ಇವತ್ತು ಇಲ್ಲಿ ಸ್ನಾನ ಮಾಡೋಕ್ಕೆ ಕಲ್ಯಾಣಿನೂ ಸರಿ ಇಲ್ಲ, ನೋಡೋಕೆ ನೀರು ಇಲ್ಲ. ಅಲ್ಲಿ ದೇವಸ್ಥಾನದ ಕುರುಹು ಮಾತ್ರ ಇದೆ, ದೇವರಿಲ್ಲ ಅಲ್ಲಿ.
ನೋಡಿ ಸ್ನೇಹಿತರೆ, ಈಗ ಕಾಣಿಸುತ್ತೆ ಕಲ್ಯಾಣಿ ಅಂತ. ಸೊ ಅಲ್ಲಿ ಒಂದು ಮಂಟಪ ಕೂಡ ಇದೆ ಕಲ್ಯಾಣಿ ಒಳಗಡೆ. ಫುಲ್ ಹಾಳಾಗಿದೆ ಸ್ನೇಹಿತರೆ. ಇಲ್ಲಿ ನೋಡೋದಕ್ಕೆ ಯಾವುದೇ ಜಾಗ ಆ ಥರ ಯಾವುದೂ ಉಳಿದಿಲ್ಲ. ಪ್ರತಿಯೊಂದು ಮೂಲೆನೂ ಹಾಳು ಮಾಡಾಕಿದ್ದಾರೆ. ಈ ಥರ ಯಾವುದೇ ಪ್ರತಿಫಲ ಇಲ್ದಿರ ಯಾರು ಯಾವ ಕೆಲಸ ಮಾಡಲ್ಲ ಅನ್ನೋದಕ್ಕಿದೆ ಸಾಕ್ಷಿ. ಗೌರ್ಮೆಂಟ್ ಅಷ್ಟು ಚೆನ್ನಾಗಿ ರೋಡ್ ಮಾಡಿರೋದು ಏನಕ್ಕೆ ಅಂದರೆ ಈ ಕಲ್ಕರೆ ಹೊಡೆಯೋದಕ್ಕೋಸ್ಕರ. ನೋಡಿ ಆಗಲೇ ಎಷ್ಟು ಹೊಡೆದಾಕಿದ್ದಾರೆ. ಇನ್ನೊಂದು ಕೆಲವೇನೊಂದು ಅಷ್ಟು ವರ್ಷ ಅಷ್ಟೇ, ಫುಲ್ ಏನು ಸಿಗೋಲ್ಲ ಈ ಬೆಟ್ಟ ಎಲ್ಲ ಹೊಡೆದಾಕ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಆಲ್ಮೋಸ್ಟ್ ಹೊಡೆದಾಕಿದ್ದಾರೆ. ಸ್ವಲ್ಪ ಅಲ್ಲೊಂದೆರಡು ಬೆಟ್ಟ ಕಾಣಿಸ್ತಿದ್ದಾವೆ, ಅವನು ಇಲ್ಲ ಒಂದಷ್ಟು ವರ್ಷಕ್ಕೆ ಹೊಡೆದಾಕ್ಬಿಡ್ತಾರೆ ಸ್ನೇಹಿತರೆ ಎಲ್ಲನೂ. ಇಲ್ಲಿಂದ ಕಾಣಿಸ್ತಿತ್ತಲ್ಲ ಈ ಕಡೆ ಒಂದು ರೋಡ್ ಅಂತ ಹೇಳಿದ್ನಲ್ಲ, ಇಲ್ಲಿ ಒಂದು ಮಂಟಪ ಇದೆ. ಈಗ ಹಾಗೆ ಇಳ್ಕೊಂಡು ಹೋಗ್ಬೋದು ಕೆಳಗಡೆಗೆ. ಇದೇ ಥರ ಕೆಳಗಡೆ ಹೋದ್ರೆ ಸ್ನೇಹಿತರೆ, ಕನ್ನಡ ಬರುತ್ತಾ? ಓನ್ಲಿ ಇಂಗ್ಲೀಷು ತೆಲುಗಾ? ಹೀಗೆ ಕೆಳಗಡೆ ಹೋದರೆ ಕೆಳಗಡೆ ಒಂದು ಶಿವಂದು ದೇವಸ್ಥಾನ ಸ್ನೇಹಿತರೆ, ಆಮೇಲೆ ನಿಮಗೆ ತೋರಿಸ್ತೀನಿ. ಅಲ್ಲಿಗೆ ಜಾಯ್ನ್ ಆಗುತ್ತೆ ಇದು. ಹೋದರೆ ವ್ಯೂ ಪಾಯಿಂಟ್ ಮತ್ತು ಕಾಳಿಕಾದೇವಿ ಟೆಂಪಲ್ ಸಿಗುತ್ತೆ. ಮೇಲೆ ಹಿಂಗೆ ಎತ್ಕೊಂಡು ಹೋಗಬೇಕು. ఎంత దూరం ఉంది? ఏం దూరం ఉంది? కొంచెమేనా? నువ్వు చెప్తారాపా కొంచెమే. ಇಷ್ಟೇ ಸ್ನೇಹಿತರೆ, ಇನ್ನೇನು ಇಲ್ಲ ಇಲ್ಲಿ. ಇನ್ನು ಕೆಳಗಡೆ ಹಿಡಿಯೋದಷ್ಟೇ. ಅಲ್ಲೊಂದು ದೇವಸ್ಥಾನ, ಇಲ್ಲಿ ಮೇಲೆ ಒಂದು ದೇವಸ್ಥಾನ ಬಿಟ್ಟರೆ ಕೆಳಗಡೆ ಒಂದು ಆ ಕೆಳಗಡೆ ಶಿವನ ದೇವಸ್ಥಾನ ಇದೆ, ಅದಕ್ಕೊಂದು ಪಾಯಿಂಟ್ ಇದೆ. ಅಲ್ಲಿಂದ ಹಕ್ಕ ಬರೋದಕ್ಕೆ ಮೇಲೆ ಒಂದು ಕಾಳಿಕಾ ದೇವಸ್ಥಾನ, ಇದು ಬಿಟ್ಟರೆ ಇನ್ನೇನು ಇಲ್ಲ. ಇಲ್ಲೊಂದು ಕಲ್ಯಾಣಿ. ಬನ್ನಿ, ಬೈಕ್ ಇಲ್ಲಿದೆ, ಕೆಳಗಡೆ ಹೋಗೋಣ. ನೋಡಿ ಇಲ್ಲೂ ಕೂಡ RCB ಅಂತ ಬರೆದಿದ್ದಾರೆ, ಇಲ್ಲೆಲ್ಲೂ RCB. ಹಕ್ಕೋದೊಂದು ಮಜಾ ಆದರೆ ಸ್ನೇಹಿತರೆ, ಇಳಿಯೋದು ಇನ್ನೊಂದು ಥರ ಮಜಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮುಗೀತು ಪೆನ್ಕೊಂಡ ವ್ಯೂ. ಇನ್ನು ಇಳಿಯೋ ವ್ಯೂ ಒಂದು ನೋಡ್ಕೊಳ್ಳಿ ಹೇಗಿರುತ್ತೆ ಅಂತ. ಏನು ಅಷ್ಟೊಂದು ಬೈಕರ್ಸು ಇಲ್ಲ, ಅಷ್ಟೊಂದು ಟೂರಿಸ್ಟು ಇಲ್ಲ ಸ್ನೇಹಿತರೆ. ಸಂಡೇ ಟೈಮಲ್ಲಿ ಏನು ಜಾಸ್ತಿ ಇರ್ಬೋದೇನೋ, ಇವತ್ತೇನು ಅಷ್ಟೊಂದು ಜನ ಇಲ್ಲ. ನೋಡಿ ಸ್ನೇಹಿತರೆ, ಇಷ್ಟು ಮೇಲೆಗೆ ಬರ್ತಾರೆ. ಇದ್ರ ಮೇಲೆಲ್ಲ ಹೆಸರು ಬರೀತಾರೆ ಅಮರ ಪ್ರೇಮಿಗಳು. ಇವರೆಲ್ಲ ಏನು ಮದುವೆಗಳಾಗಿ ಅವರ ಜೊತೆಲೇ ಇಲ್ಲ, ಅವಳು ಯಾವನ್ ಕಟ್ಕೊಂಡು ಇವನು ಯಾವನ್ ಕಟ್ಕೊಂಡು ಎತ್ತೋಗವ್ರ. ಇಲ್ಲಿ ಬಂದು ಮಾತ್ರ ಹೆಸರುಗಳು ಮಾತ್ರ ಬರೀತಾರೆ. ಅದು ಯಾವ ಸುಖಕ್ಕೆ ಬರೀತಾರೋ ಅಂತ ನನಗಂತೂ ಗೊತ್ತಿಲ್ಲ. ಅವ್ರವ್ರ ಮನಸ್ಸುಗಳಲ್ಲಿ ಇರಬೇಕು. ಅದು ಬಿಟ್ಟು ಏನು ಎಲ್ಲ ಕಡೆ ಇದೇ ಬಾಳು ಇವ್ರವು. ಇದೊಂದು ಕಡೆ ಅಂತ ಅಲ್ಲ ಸ್ನೇಹಿತರೆ, ಎಲ್ಲ ಎನಿ ಜಾಗಕ್ಕೆ ಹೋಗ್ರಿ ನೀವು, ಅಲ್ಲಿ ಯಾರು ಕೆರೆದಾಕೋರು ಯಾರು ಇಲ್ಲ ಅಂದರೆ ನನ್ನ ಮಕ್ಕಳನ್ನ ಎಲ್ಲರೂ ಗೀಚದೆ ಇವ್ರ ಸವಾಸಗಳು. ಆ ಪಾಳು ಬಿದ್ದ ದೇವಸ್ಥಾನದಾಗೂ ಇದೇ ಬಾಳು, ಬೇವರ್ಸಿ ನನ್ನ ಮಕ್ಕಳದು ಸವಾಸ. ಏನು ಮಾಡೋಣ ನೋಡ್ರಿ, ಒಂದು ಕಡೆ ನನ್ನ ಬಿಟ್ಟೋನ, ಎಲ್ಲ ಕಡೆ ಇದೇ ಬಾಳೆ ಇವ್ರದ್ದು. ವ್ಯೂ
ವ್ಯೂ ನೋಡಿ ಸ್ನೇಹಿತರೆ, ಹೆಂಗೆ ಕಾಣಿಸುತ್ತೆ ವ್ಯೂ ಮಾತ್ರ ಬೆಂಕಿ. ವಿಲ್ಡ್ ಮೀಲು ಅವೆಲ್ಲ ಸಖತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ. ರೋಡ್ ಎಕ್ಸ್ಪೀರಿಯನ್ಸ್ ಮಾತ್ರ ಬೆಸ್ಟ್ ಸ್ನೇಹಿತರೆ. ನೀವು ಸುಮ್ಮನೆ ನಡ್ಕೊಂಡು ಇಲ್ಲ ಇದರಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ತೀನಿ ಮೇಲಕ್ಕೆ ಅಂದರೆ ಏನು ಸುಖ ಇಲ್ಲ ಸ್ನೇಹಿತರೆ, ವೇಸ್ಟು. ನೀವು ಕಾರಲ್ಲಿ ಬೈಕಲ್ಲಿ ಓಡಿಸೋ ಎಕ್ಸ್ಪೀರಿಯನ್ಸ್ ಪಡಿತೀನಿ ಅಂದರೆ ನೋಡ್ರೆ ಬೆಸ್ಟ್. ಇದು ನೋಡೋ ಥರ ಏನಿಲ್ಲ ಸ್ನೇಹಿತರೆ, ಮೇಲೆ ಬರೀ ಓನ್ಲಿ ರೋಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಇಲ್ಲ ಹೆಂಗೆ ಹಾಳಾಗಿರೋದು ನೋಡಬೇಕು ಅಂದರೆ ಬರಬೇಕು ಮೇಲ್ಗಡೆ ನೋಡೋಕ್ಕೆ. ನೋಡ್ರಿ ಇದೇನು ಫೋಟೋಶೂಟ್ ನೋಡಿದ್ರಿ ಸ್ನೇಹಿತರೆ, ಹಂಗೆ ಮಾಡಬೇಕು. ಶಿಲ್ಡ್ ಬೀಚ್ ಹಾಕೊಂಡು ಫೋಟೋಶೂಟು ಎಲ್ಲ ಎಣ್ಣೆ ಇಟ್ಟು ಇಷ್ಟು ಬಿಟ್ಟರೆ ನೋಡೋದಕ್ಕೆ ಒಂದು ಕೃಷ್ಣದೇವರಾಯರದ್ದು ಒಂದು ಸ್ಟ್ಯಾಚ್ಯೂ ಐತೆ. ಅದು ಬಿಟ್ಟರೆ ಒಂದು ಶಿವಂದು ವಿಗ್ರಹ ಐತೆ. ಬರ್ರಿ ಅವೆರಡು ನೋಡೋಕೆ ಅವನೀಗ. ನೋಡಿ ಸ್ನೇಹಿತರೆ, ಇದೇ ಗಗನ್ ಮಹಲು. ಶ್ರೀಕೃಷ್ಣದೇವರಾಯರು ಬಂದಾಗ ಉಳಿತಿದ್ದ ಜಾಗ ಇದು. ಏನೆಲ್ಲ ಎಲ್ಲ ಉದುರೋಗಿದೆ. ಸ್ವಲ್ಪ ಗೌರ್ಮೆಂಟು ಜವಾಬ್ದಾರಿ ತೊಗೊಂಡು ಡೆವಲಪ್ ಮಾಡಿದ್ದಾರೆ, ಸ್ಟೆಪ್ಸೆಲ್ಲ ಹಾಕಿದ್ದಾರೆ. ಬಟ್ ಆದ್ರೂ ಎಲ್ಲ ಕಳ್ಕೊಂಡಿದೆ ಸ್ನೇಹಿತರೆ. ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ ಬೀಗ ಹಾಕಿದ್ದಾರೆ. ಇಲ್ಲೆಲ್ಲ ಅವರೆಲ್ಲ ಓಡಾಡಿದ್ರು ಅನ್ನೋ ಒಂದು ಖುಷಿನೇ ನಮಗೆ ಇದು ಸ್ನೇಹಿತರೆ. ಅವರು ಓಡಾಡಿರೋ ಜಾಗದಲ್ಲಿ ನಾವು ಓಡಾಡ್ತಾ ಇದ್ದೀರಲ್ಲ, ನಾವೇ ಧನ್ಯ. ಸ್ಟೆಪ್ಸ್ ಕೂಡ ಇದೆ ಸ್ನೇಹಿತರೆ, ಇಲ್ಲಿ ಮೇಲಕ್ಕೆ ಹೋಗ್ಬೋದು. ಈ ಕಡೆನೂ ಹೋಗ್ಬೋದು ಸ್ನೇಹಿತರೆ. ಮೊದಲು ಮೇಲೆ ಹೋಗ್ಬಿಡ ಅಂದಲ್ಲಿ. ಇನ್ನು ಮೇಲೆ ಹೋಗ್ಬೋದು. ನೋಡಿ ಸ್ನೇಹಿತರೆ, ಮೇಲೆ ಗೋಪುರ, ಇದೇ ಟಾಪ್ ವ್ಯೂ. ಇಲ್ಲಿಂದ ಫುಲ್ಲು ಕಾಣಿಸುತ್ತೆ ಗಗನ್ ಮಹಲ್. ನೋಡಿ ಸ್ನೇಹಿತರೆ, ಇಲ್ಲಿಂದ ಬಂದರೆ ಇಲ್ಲಿ ಈ ಥರ ಸಿಗುತ್ತೆ. ನೋಡ್ಬೋದು ಈ ಥರ ವ್ಯೂ. ಸ್ವಲ್ಪ ಗೌರ್ಮೆಂಟು ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ. ಸಿಮೆಂಟ್ ಎಲ್ಲ ಹೋಗಿರೋದೆಲ್ಲ ಮಾಡಿದ್ದಾರೆ. ನೋಡಿ ಇಲ್ಲಿಂದ ಇಳಿದು ನಾವು ಬಂದ್ರಲ್ಲ ಅಲ್ಲಿಗೆ ಹೋಗ್ಬಿಡ್ಬೋದು ಡೈರೆಕ್ಟು. ಮತ್ತೆ ಸುತ್ತಾಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಎಂಟ್ರೆನ್ಸ್ ಎರಡು ಕಡೆಯಿಂದ ಐತೆ. ನಾವು ಒಳಗಡೆಯಿಂದನೂ ಕೂಡ ಬರ್ಬೋದು, ಹಾಗೆ ಇಲ್ಲಿಂದ ಕೂಡ ಇಳ್ಕೊಂಡು ಗೇಟ್ ಹತ್ರ ಹೋಗ್ಬಿಡ್ಬೋದು. 500-600 ವರ್ಷದಿಂದ ಕಟ್ಟಿರೋ ಗೋಡೆಗಳು ಇವೆಲ್ಲ ಇವತ್ತು ಇಷ್ಟೇ ಇದ್ದಾವೆ. ನೋಡ್ಬೋದು, ನಾವಿವತ್ತು 6 ಅಂಗ್ಲ ಗೋಡೆ ಕಟ್ತೀರಿ. ನೋಡಿ ಸ್ನೇಹಿತರೆ, ಹೆಚ್ಚು ಕಡಿಮೆ 3 ಅಡಿ ಗೋಡೆ ಇವೆಲ್ಲ. ಇಷ್ಟು ವರ್ಷ ಆದರೂ ಇನ್ನೂ ಇವತ್ತು ತಲೆ ಎತ್ತಿ ನಿಂತವೆ ಅಂದರೆ ಈ ವಿಂಡೋಸ್ ಆಗಿರ್ಬೋದು ಎಲ್ಲನೂ ಸ್ನೇಹಿತರೆ ಆ ಟೈಮಂದು ಮರಗಳಿವು. ಮತ್ತೆ ಈ ಥರ ಎಲ್ಲ ಕಟ್ಟೋದಕ್ಕೆ ಆಗದೆ ಇರೋ ಕೆಲಸ ಸ್ನೇಹಿತರೆ. ನೋಡ್ಬೋದು ಮರ ಎಲ್ಲ.
ಅವತ್ತಿನ ಮೆಟ್ಲುಗಳು ಸ್ನೇಹಿತರೆ. ಇವ್ರು ಕಟ್ಟೋ ಮೆಟ್ಲುಗಳು ಮುಂದೆ ನಾವು ಕಟ್ಟೋ ಮೆಟ್ಲು ಏನೂ ಅಲ್ಲ. ನಮ್ಮವೆಲ್ಲ 50 ವರ್ಷ 100 ವರ್ಷ ಇದ್ರೇ ಹೆಚ್ಚು. ಕಲ್ಲಿಗೆ ಆಯ್ಸೆ ಇಲ್ಲ ಸ್ನೇಹಿತರೆ, ಅದು ಶಾಶ್ವತ ಕಲ್ಲು ಅನ್ನೋದು. ಅದಕ್ಕೆ ಆ ಕಾಲದ ರಾಜರುಗಳೆಲ್ಲ ಕಲ್ಲನ್ನು ಪ್ರಿಫರ್ ಮಾಡ್ತಿದ್ರು. ಇಲ್ಲೊಂದು ಡೋರ್ ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಮಾಡಿಲ್ಲ ಅಂದರೆ ಇಲ್ಲಿ ಏನಿತ್ತು ಅಂತ ನೋಡ್ಬೋದಿತ್ತು. ನೋಡ್ಕೊಂಬಿಡಿ ಸ್ನೇಹಿತರೆ, ಇದೆ ಕೃಷ್ಣದೇವರಾಯರದ್ದು ಗಗನ್ ಮಹಲ್. ಶಾಸನ ಫಲಕ ಕೂಡ ನೋಡ್ಬೋದು. ಅಲ್ಲಿ ಮೇಲೆ ಯಾವೆಲ್ಲ ದೇವರುಗಳು ವಿಘ್ನ ಆಗಿದ್ವಲ್ಲ ಸ್ನೇಹಿತರೆ, ಆ ವಿಘ್ನ ದೇವರುಗಳನ್ನೆಲ್ಲ ಇಲ್ಲಿ ತೊಗೊಂಬಂದು ಜೋಡಿಸಿದ್ದಾರೆ. ದಶ ಅವತಾರಗಳು, ಗಣೇಶನದು ವಿಗ್ರಹ ನೋಡ್ಬೋದು ನೀವಿಲ್ಲಿ. ಎಲ್ಲ ಹಾಳಾಗ್ಬಿಟ್ಟಿದೆ ಸ್ನೇಹಿತರೆ, ಯಾವ ವಿಗ್ರಹನೂ ಸರಿ ಇಲ್ಲ. ಆ ವಿಗ್ರಹಗಳನ್ನ ಇಲ್ಲಿ ತೊಗೊಂಬಂದು ಸ್ಥಾಪನೆ ಮಾಡಿದ್ದಾರೆ. ಅದೇ ತಿಮ್ಮರಸು ಜೈಲು ನೋಡ್ಬೋದು. ನೋಡಿ ಸ್ನೇಹಿತರೆ, ಕೃಷ್ಣದೇವರಾಯರದ್ದು ಸ್ಟ್ಯಾಚ್ಯೂ ಮಾಡಿರೋದು. ಇಲ್ಲಿ ಒಂದು ಮಾಡಿಸಿರೋದ್ರೊಂದು ಇದಿದೆ, ನೇಮ್ ಬೋರ್ಡು ನೋಡ್ಬೋದು. ಒಂದು ಮಂಟಪ ಇದೆ, ಹಳೆ ಮಂಟಪ, ಇಲ್ಲೇ ಪಕ್ಕದಲ್ಲಿ ಮಾಡಿದ್ದಾರೆ. ಸ್ನೇಹಿತರೆ, ಇಷ್ಟೇ ಪೆನ್ಕೊಂಡ. ಅಲ್ಲಿ ಒಳಗಡೆ ಒಂದು ಗೇಟ್ ಇತ್ತಲ್ಲ, ಹಂಗೆ ಒಳಗಡೆ ಹೋಗಿದ್ದಿದ್ರೆ ನಾಟ್ಯ ಶಾಲಾ 1, ನಂದಿ ಬಾವಿ ಮತ್ತು ರಾಜಗೋಪುರ ಐತಂತೆ. ಬಟ್ ಏನೆಲ್ಲ ಹಾಳು ಮಾಡಾಕಿದ್ದಾರೆ, ಏನು ಇಲ್ಲ. ನೋಡಿದ್ರಲ್ಲ ಅದೇ ಥರ ಎಲ್ಲ ಹೊಡೆದು ಹಾಳು ಮಾಡಿರ್ತಾರೆ. ಇಷ್ಟೇ ಪೆನ್ಕೊಂಡ. ನನ್ನ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಯಾರ್ಯಾರು ಬರಬೇಕು ಅಂದ್ಕೊಂಡಿದ್ದೀರೋ ರೋಡ್ ವ್ಯೂಗೋಸ್ಕರ ಬನ್ನಿ, ನೋಡಿ ಎಂಜಾಯ್ ಮಾಡಿ. ನೀವು ಬರೀ ವಾಕಿಂಗಲ್ಲಿ ಬರ್ತೀನಿ, ಇಲ್ಲಿನ ಜಾಗಗಳು ನೋಡ್ತೀನಿ ಅಂದರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ನೋಡೋದಕ್ಕೆ. ಬಟ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಬೈಕಲ್ಲಿ ಕಾರಲ್ಲಿ ಬರ್ತೀನಿ ಅಂದರೆ ಒಂದ್ಸಲಿ ಬಂದು ನೋಡಿ, ಸಖತ್ತಾಗಿದೆ. ಓಕೆ ಸ್ನೇಹಿತರೆ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಬ್ಬಾ.